ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಕುಕಿಂಗ್ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಮಾಡೋ ರೆಸಿಪಿ ಏನಂದ್ರೆ ಉಪ್ಪಿಟ್ಟು ಮಾಡತ್ತಿದ್ದೀವಿ ರೀ. ಬರ್ರಿ ಅದಕ್ಕೆ ಏನೇನು ಬೇಕಾಗೋ ನೋಡೋಣ. ಮೊದಲಿಗೆ ಉಪ್ಪಿಟ್ಟು ಮಾಡೋಕೆ ಏನೇನು ಬೇಕಂದ್ರೆ ರೀ, 2 ಉಳ್ಳಾಗಡ್ಡಿ ತೊಗೊಂಡ್ರಿ, 1 ಟೊಮಾಟೊ ತೊಗೊಂಡ್ರಿ, ಮತ್ತು ಸ್ವಲ್ಪ ಕಡ್ಲೆಬೇಳೆ ರೀ, ಒಂದು 7 ಮೆಣಸಿನ್ಕಾಯಿ ತೊಗೊಂಡ್ರಿ, ಇಂಥ ಸ್ವಲ್ಪ ಶೇಂಗಾ ತೊಗೊಂಡ್ರಿ, ಹಂಗೆ ಉದ್ದಿನಬೇಳೆ ಮತ್ತು ಸ್ವಲ್ಪ ಹುಣಸೆ ಹಣ್ಣು ತೊಗೊಂಡ್ರಿ, ಹಂಗೆ ಕರಿಬೇವು ತೊಗೊರಿ. ಮೊದಲಿಗೆ ರೀ 2 ಗ್ಲಾಸ್ ರವೆ ತೊಗೋಬೇಕು ರೀ. ಅದ್ರಾಗ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಲೋ ಫ್ಲೇಮ್ನಾಗ ಇಟ್ಕೊಂಡು ಹುರಿಬೇಕು ರೀ. ಮೊದಲು ಹಂಗೆ ಒಂದು ಸ್ವಲ್ಪ ಕಂದು ಬಣ್ಣ ಬರ್ತಕ್ಕ ಹುರಿರಿ. ಒಂದು ಸ್ವಲ್ಪ ಸ್ಮೆಲ್ ಬರ್ತೈತೆ ರೀ ಇದನ್ನಾಗಣ ರೀ ಬೇಯಣ. ಆಮೇಲೆ ತೆಗೆದ್ರಿ ಒಂದು ಪ್ಲೇಟ್ನಾಗ ತಕ್ಕೋರಿ. ಈಗ ನಾವು ಇದನ್ನು ಮತ್ತೊಂದು ಪ್ಲೇಟ್ನಾಗ ಹಾಕೊಂಡ್ರಿ. ಹಿಂಗೆಲ್ಲ ಹಸನಂಗೆ ತಕ್ಕೋರಿ. ತಕ್ಕೊಂಡು ಒಂದು ಪ್ಲೇಟ್ನಾಗ ಹಾಕಿ ಇಂಥ ಬೋಗಾಣಿಗೆ ಗ್ಯಾಸ್ ಮೇಲೆ ಇಡ್ರಿ. ಗ್ಯಾಸ್ ಚಾಲು ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕೊಂಡ್ರಿ. ಎರಡು ಸ್ಪೂನ್ ಎಣ್ಣೆ ಹಾಕಿರಿ. ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಹಾಕೊಂಡ್ರಿ. ಎಣ್ಣೆ ಕಾದತ್ರಿ. ಎಣ್ಣೆ ಕಾಯನ ಸ್ವಲ್ಪ ಉದ್ದಿನಬೇಳೆ ಹಾಕೊಂಡ್ರಿ, ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ರೀ. ನೋಡಿರಿ ಏನು ಬರೋಬರ್ ಕಾದತ್ತಿ, ಚಟ್ಪಟ್ ಅನ್ನತ್ತೇವೆ. ಸ್ವಲ್ಪ ಕಡ್ಲೆಬೇಳೆ ರೀ, ಶೇಂಗಾ ಹಾಕೊಂಡ್ರಿ, ಕರಿಬೇವು ರೀ. ಇನ್ನು ಅವೆಲ್ಲ ತರಕಾರಿಯನ್ನೆಲ್ಲ ಕಟ್ ಮಾಡ್ಕೊಂಡಿವ್ರಿ. ಆಗ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟೊಮ್ಯಾಟೊ ಇವು 3 ಹಾಕೊಳ್ರಿ. ಹಾಕೊಂಡು ಕಂದು ಬಣ್ಣ ಬರ್ತಕ್ಕ ಹುರಿಬೇಕು ರೀ. ಹಂಗೆ ಹಸಿ ಇರ್ತಕ್ಕ ಬಿಟ್ಟು ಇದು ಮಾಡಿದ್ರೆ ಸರಿ ಅನ್ಸಲ್ಲ ರೀ. ಈಗ ಒಂದು ಹಂತಕ್ಕೆ ಬರ್ತೀರಿ. ಹಂಗೆ ಮುಂದೆ ಸ್ವಲ್ಪ ತಿರುಗಾಡ್ಕೊಂಡ್ರಿ. ಈಗ ಮನ್ಯಾಗ ಮಾಡ್ಕೊಂಡು ತಿಂದ್ರೆ ಆರೋಗ್ಯಕ್ಕೆ ಒಳ್ಳೆಯದು ರೀ. ಇವಾಗ ಉಪ್ಪಿಟ್ಟದೆಲ್ಲ ಹೋಟೆಲ್ನಾಗ ಸಿಗ್ತಾವೆ ಕರೆ ರೀ. ಆದ್ರೂ ನಾವು ಮನ್ಯಾಗ ಮಾಡಿದಂಗೆ ಇರಲ್ಲ ರೀ. ಅವ್ರು ಮಾಡೋದಕ್ಕೆ ನಾವು ಮಾಡೋದಕ್ಕೆ ಒಂದು ಸ್ವಲ್ಪ ಫರಕ್ ಆಕತ್ರಿ. ನಮಗೆ ಯಾವ ಬೇಕಾಗಿರ್ತಾವೆ ಅವು ಆರೋಗ್ಯಕ್ಕೆ ಒಳ್ಳೇದು ಅಂತ ತಿಳ್ಕೊಂಡು ಮಾಡಿ ಹಾಕಿ ನಾವು ಮಾಡ್ಕೊಳ್ಳೋದಕ್ಕೆ ಅವ್ರು ಮಾಡೋದಕ್ಕೆ ಭಾಳ ಫರಕ್ ಆಕತ್ರಿ. ಹಂಗೆ ಒಂದು ಹಂಗೆ ಎಲ್ಲ ಕಂದು ಬಣ್ಣ ಬಂದ್ಮೇಲೆ ರೀ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕೊಂಡ್ರಿ. ಅರಿಶಿನ ಪುಡಿ ನೋಡಿ ಹಾಕೊಂಡ್ರಿ, ಯಾಕಂದ್ರೆ ಕೈ ಆಗೋ ಚಾನ್ಸಸ್ ಭಾಳ ಇರ್ತೈತೆ ರೀ. ಅದ್ರ ಸಂಬಂಧ ಎಷ್ಟು ಬೇಕು ಅಷ್ಟು ಹಾಕೋದ್ರಿ. ಇಂಥ ಒಂದು ಸ್ವಲ್ಪ ಹುಣಸೆ ಇದನ್ನ ಹಾಕೊಂಡ್ರಿ, ಹುಣಸೆ ನೀರು. ಇದು ಒಂದು ಸ್ವಲ್ಪ ಹುಳಿ ಟೇಸ್ಟ್ ಹೊಡಿದ್ರಿ ಮತ್ತು ಆರೋಗ್ಯಕ್ಕೂ ಒಳ್ಳೆಯದ್ರಿ. ಹುಣಸೆ ತಿನ್ನೋದು ಹಂಗೆ ಮತ್ತು ಒಂದು ಗಡಿಯಾಗ ನೀರು ಕಾಸ್ಕೊಂಡು ಇಟ್ಕೊಂಡಿವ್ರಿ. ಅದನ್ನು ಇದ್ರಾಗ ಹಾಕೋಬೇಕು ರೀ. ಇಂಥೆಲ್ಲ ನೀರು ಹಾಕೊಂಡ್ಮೇಲೆ ರೀ ಒಮ್ಮೆ ಎಲ್ಲ ಮಿಕ್ಸ್ ಮಾಡೋಂಗೆ ಚಮಚೆ ತೊಗೊಂತಿರುವಂತ ಇಂಥ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ರೀ. ಉಪ್ಪು ಹಾಕೊಂಡ್ರಿ. ನೀವು ರುಚಿಗೆ ತಕ್ಕಷ್ಟು ಹಾಕೊಂಡ್ರಿ. ಅದು ಎಷ್ಟು ಹಾಕಿರ್ತೀವಲ್ಲ ಅಷ್ಟು ಹಾಕೊಂಡ್ರಿ. ಜಾಸ್ತಿ ಅದು ಆದ್ರೆ ಮತ್ತು ಅದು ಸ್ವಲ್ಪ ಸರಿ ಅನ್ಸಲ್ಲ.
ಯಾವುದಾದ್ರೂ ಮಿತವಾಗಿರ್ಬೇಕಲ್ಲ ರೀ, ಹೆಚ್ಚು ಕಮ್ಮಿ ಆದ್ರೆ ಮತ್ತೆ ಕೆಡ್ತೈತೆ ರೀ ಮಾಡೋದು. ಒಂದು ಚಮಚ ಸಕ್ಕರೆ ಹಾಕೊಂಡ್ರಿ, ಸ್ವಲ್ಪ ಕುದಿಲ್ರಿ ಇದು. ಎಲ್ಲ ತರಕಾರಿಗಳು ಹಂಗೆ ನೀರಿನಾಗ ಬೇಯ್ತಾವ್ರಿ. ಇದ್ರ ಮೇಲೆ ಅನ್ಕೊಂಡು ತಾಟ್ ಮುಚ್ಚೋಣ್ರಿ. ಸ್ವಲ್ಪ ಜಲ್ದಿ ಕುದೀತೈತೆ ರೀ, ಅದ್ರ ಸಂಬಂಧ ತಾಟ್ ಮುಚ್ಚೋಣ್ರಿ. ನೋಡಿರಿ ಈಗ ಸ್ವಲ್ಪ ತೆಗೆದು ನೋಡೋಣ್ರಿ. ನೋಡಿರಿ ನೀರೆಲ್ಲ ಕುದಿಲ ಐತ್ರಿ. ಸ್ವಲ್ಪ ಜಾಸ್ತಿ ಜಲ್ದಿ ಕುದಿದ ನೀರು ಹಾಕ್ಕೊಂಡಿದ್ದೀವಿ ಸ್ವಲ್ಪ ಜಲ್ದಿ ಆತ್ರಿ. ಸ್ವಲ್ಪ ಉಪ್ಪ ಖಾರ ಟೇಸ್ಟ್ ನೋಡೋದು ಒಳ್ಳೇದು ರೀ. ಈಗ ಎಲ್ಲ ನೀರು ಕುದ್ದಾನ ಒಂದು ಸ್ವಲ್ಪ ನಾವೇನು ಹುರ್ಕೊಂಡು ಇಟ್ಕೊಂಡಿರ್ತೀವಲ್ಲ ರವೆ ರೀ, ಅದನ್ನು ಇದ್ರಾಗ ಹಾಕೋದ್ರಿ. ರವೆ ಹಾಕ್ಕೊಂಡ್ರಿ. ನೋಡಿರಿ ಈಗ ರವೆ ಸ್ವಲ್ಪ ಹುರಿದಿಟ್ಕೊಂಡ ನೀರಿಗೆ ಜಲ್ದಿ ಕುಡ್ಕೊಳಾಯ್ತು ರೀ. ಹಂಗೆ ಹಸಿ ಇತ್ತಂದ್ರೆ ಸ್ವಲ್ಪ ಜಲ್ದಿ ಕೊಡ್ಕೊಳಲ್ರಿ, ಮತ್ತು ಇಲ್ಲಾಂದ್ರೆ ಕಾಣಿ ಆಗಿಬಿಡೋದು ರೀ. ಹಂಗೆ ತಿರುಗಬೇಕ್ರಿ ಹಂಗೆ ರೀ. ನೋಡಿರಿ ಈಗ ಸರಿಯಾಗಿ ಕುದ್ಲಿ ಆಯ್ತಲ್ಲ. ಈಗ ತಿರುಗಬೇಕ್ರಿ, ಇಲ್ಲಾಂದ್ರೆ ಗಂಟೆ ಆಗಿಬಿಡುತ್ತೆ. ಮತ್ತು ಸ್ವಲ್ಪ ಮುಚ್ಚುಣ್ರಿ. ಹಂಗೆ ಸ್ವಲ್ಪ ಗ್ಯಾಸನ್ನು ಲೋ ಫ್ಲೇಮ್ನಾಗ ಇಟ್ಕೊಂಡ್ರಿ, ಇಲ್ಲಾಂದ್ರೆ ಹೊತ್ತು ಚಾನ್ಸಸ್ ಭಾಳ ಇರ್ತೈತೆ ರೀ. ಅದಕ್ಕೆ ಈಗ ನಾವು ಗ್ಯಾಸ್ ನೋಡಿ ಇಟ್ಕೊಂಡ್ಬಿಡ್ರಿ. ಹಂಗೆ ಒಂದು ಸ್ವಲ್ಪ ತೆಗೆದು ನೋಡೋದು ರೀ. ಯಾಕಂದರೆ ಎಲ್ಲ ನೋಡಿರಿ ಈಗೆಲ್ಲ ನೀರೆಲ್ಲ ಇದನ್ನಾಗಿ ಇದು ಒಂದು ಹಂತಕ್ಕೆ ಬಂದೈತೆ ರೀ. ಇನ್ನೂ ಒಂದು ಸ್ವಲ್ಪ ಗ್ಯಾಸ್ ಹಂಗೆ ಚಾಲೋ ಇಟ್ಕೋಬೇಕ್ರಿ. ಹಂಗೆ ತಿರುಗಬೇಕ್ರಿ, ಇಲ್ಲಾಂದ್ರೆ ಹೊತ್ತು ಚಾನ್ಸಸ್ ಇರೋದ್ರಿ. ಅದಕ್ಕೆ ಮತ್ತೊಂದು ಸ್ವಲ್ಪ ಮ್ಯಾಲೆ ಮುಚ್ಚೋಣ. ಒಂದು ಸ್ವಲ್ಪ ಉಮ್ಗಳು ಹಾಕ್ಬಿಟ್ಟು ಮ್ಯಾಲೆ ರೀ ಇಂತ ಓಪನ್ ಮಾಡೋಣ. ಪೂರ ರೆಸಿಪಿ ರೆಡಿ ಆಗಿರ್ತೈತೆ ರೀ. ಹಂಗೆ ತಿಂದ್ರೆ ಸ್ವಲ್ಪ ಟೇಸ್ಟ್ ಇರಲ್ಲ ರೀ. ಅದಕ್ಕೆ ಅದೆಲ್ಲ ನೀರು ಇದೆಲ್ಲ ಅಟ್ಟಿಸಿ ಒಳ್ಳೆ ಟೇಸ್ಟ್ ಬರೋ ತಕ್ಕ ಮ್ಯಾಗಿನ ತೆಗಿಬಾರ್ದು ರೀ. ಈಗ ಉಮ್ಗುಣಂಗೆ ಕಾಣತ್ತೆ ರೀ, ಮ್ಯಾಗಿನ ಪ್ಲೇಟ್ ತೆಗೀನಿ ನೋಡಿರಿ. ಈಗ ಒಂಥರ ಚಲೋ ಉದುರು ಇದನ್ನಾಕತ್ರಿ. ಗಂಟೆ ಏನಾಗಿಲ್ಲ. ಈಗ ಎಲ್ಲ ಫೈನಲ್ ಆಗೈತೆ ರೀ. ಇನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡಿರಿ ಆತ್ರಿ. ಇದನ್ನು ನೀವು ಮನೆಯಲ್ಲಿ ಟ್ರೈ ಮಾಡ್ಕೊಳಕ್ಕೆ ಈಸಿ ಆಕೈತೆ ರೀ.